ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೀರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಾನ್ ಕಾರ್ಡ್ನ ಹೊಸ ಅಪ್ಡೇಟನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪಾನ್ ಕಾರ್ಡ್ನ ಹೊಸ ಅಪ್ಡೇಟ್ ಅಂದರೆ ಪಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ತಪ್ಪದೇ ಈ ಕೆಲಸ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಏನು ಅಂತ ನಾನು ಈ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಪ್ಯಾನ್ ಕಾರ್ಡ್ಗೆ ಇದೀಗ ಹೊಸ ಅಪ್ಡೇಟ್. ಪ್ರತಿ ಭಾರತೀಯ ಜೀವನದಲ್ಲಿ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತು. ಬ್ಯಾಂಕ್ ಖಾತೆ, ತೆರಿಗೆ, ಹೂಡಿಕೆ, ಇನ್ವೆಸ್ಟ್ಮೆಂಟು ಎಲ್ಲದಕ್ಕೂ ಪ್ಯಾನ್ ಕಾರ್ಡ್ ಅಂದರೆ ಕೊಳ್ಳಲೇಬೇಕಾದ ಒಂದು ಗುರುತು. ಆದರೆ ಇದೀಗ ನಿಮ್ಮ ಪ್ಯಾನ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಕೆಲವು ಮುಖ್ಯ ಮಾಹಿತಿ ಇದೆ. ಈ ಹೊಸ ಅಪ್ಡೇಟ್ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ. ಅಂದರೆ ಹೊಸ ವ್ಯವಹಾರ, ಇದು ಪ್ಯಾನ್ ಕಾರ್ಡ್ ಇಲ್ಲದಲೇ ಜೀವನ ಇದೇ ಇಲ್ಲ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡು ಎಲ್ಲದಕ್ಕೂ ಒಂದೊಂದು ಲಿಂಕ್ ಆಗಿದೆ. ಇದನ್ನು ಲಿಂಕ್ ಚೈನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಪ್ಯಾನ್ ಕಾರ್ಡ್ ಈಗ ಪ್ಯಾನ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರ್ಬೋದು, ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರ್ಬೋದು, ಒಂದಕ್ಕೊಂದು ಲಿಂಕ್ ಆಗಿರಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವೇ ಅಮೌಂಟ್ ಬರೋಲ್ಲ, ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಈಗ ಸರ್ಕಾರದ ಪ್ರಮುಖ ರೂಲ್ಸೇ ಆಗಿದೆ. ಈ ಸುದ್ದಿಯನ್ನು ತಪ್ಪದೇ ಓದಿ ನಿಮ್ಮ ಪ್ಯಾನ್ ಕಾರ್ಡನ್ನು ಇನ್ನಷ್ಟು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಪ್ಯಾನ್ ಕಾರ್ಡನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಏನೇನು ಅಪ್ಡೇಟ್ ಮಾಡಿಸ್ಬೇಕು ಪ್ಯಾನ್ ಕಾರ್ಡಲ್ಲಿ, ಏನೇನು ಇರಬೇಕು, ಏನೇನು ಅಪ್ಡೇಟ್ ಮಾಡ್ದಲೇ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಹೋಗುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಚಾನಲ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಕಾರ್ಡ್ಗೆ ಪ್ರತಿಯೊಬ್ಬರು ಭಾರತೀಯ ನಾಗರಿಕ ಅತ್ಯಗತ್ಯ ದಾಖಲೆಯಾಗಿದೆ. ಆದಾಯ ತೆರಿಗೆ ಇಲಾಖೆ ನೀಡಲ್ಪಟ್ಟಿದೆ. ಇದು ತೆರಿಗೆ ಪಾವತಿ, ಪೇಯಿಂಗ್ ಟ್ಯಾಕ್ಸ್, ಬ್ಯಾಂಕ್ ಖಾತೆಯನ್ನು ತೆರೆಯುವುದು, ಓಪನಿಂಗ್ ಬ್ಯಾಂಕ್ ಅಕೌಂಟ್ ಮತ್ತು ಇತರ ವಿತ್ತೀಯ ವಹಿವಾಟುಗಳಂತಹ ವಿವಿಧ ಹಣಕಾಸು ಚಟುವಟಿಕೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇತ್ತೀಚೆಗೆ ಸರ್ಕಾರವು ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ನವೀಕರಣಗಳನ್ನು ಪರಿಚಯಿಸಿದೆ. ಇದು ಪ್ರತಿಯೊಬ್ಬ ಪ್ಯಾನ್ ಕಾರ್ಡ್ದಾರರು ತಿಳಿಯಲೇಬೇಕು. ನೀವು ಪ್ಯಾನ್ ಕಾರ್ಡ್ ಹೊಂದಿದ್ದರೆ ಈ ನವೀಕರಣವು ನಿಮಗೆ ಮುಖ್ಯವಾಗಿದೆ ಮತ್ತು ಬದಲಾವಣೆಗಳನ್ನು ಗಮನಿಸುವುದು ಸೂಕ್ತವಾಗಿದೆ. ನೋಡೋಣ, ಪಾನ್ ಕಾರ್ಡ್ ಎಂದ್ರೇನು ಮತ್ತು ಅದು ಏಕೆ ಬೇಕು. ಅಂದರೆ ಪಾನ್ ಕಾರ್ಡ್ ಏನಕ್ಕೆ ಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಒಂದ್ಸಲ ತಿಳಿಸ್ಕೊಡ್ತೀನಿ. ಪಾನ್ ಕಾರ್ಡ್ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅದಕ್ಕೆ ಬೇಕು. ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ಅನನ್ಯ 10 ಅಂಕಿಯ ಅಲ್ಪ ನ್ಯೂಮರಿಕ್ ಐಡೆಂಟಿಫೈಯರ್ ಅಂದರೆ ಡಿಜಿಟಲ್ ಆಲ್ಫಾಮೆಟಿಕ್ ಐಡೆಂಟಿಫೈಯರ್ ಅನ್ನು ಇದನ್ನು ಪ್ರಾಥಮಿಕವಾಗಿ ಕೆಳಗಿನವುಗಳಿಗಾಗಿ ಬಳಸುತ್ತಾರೆ. ಏನೇನು ಬಳಸ್ತಾರೆ ಅಂತಂದರೆ ಆದಾಯ ತೆರಿಗೆ ರಿಟರ್ನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದು, ತೆರಿಗೆಗೆ ಒಳಪಡುವ ವರ್ಗದ ಅಡಿಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಘಟಕವು ತಮ್ಮ ಪ್ಯಾನ್ ಕಾರ್ಡ್ ತೆರಿಗೆ ರಿಟರ್ನ್ ಸಲ್ಲಿಸುವ ಅಗತ್ಯವಿದೆ. ಬ್ಯಾಂಕ್ ಖಾತೆಗಳನ್ನು ತೆರೆಯುವುದರಿಂದ, ಅಂದರೆ ಬ್ಯಾಂಕ್ ಖಾತೆಗೆ ತೆರಿಗೆ, ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಬೇಕು, ಬ್ಯಾಂಕ್ ಅಕೌಂಟಿಂಗ್ ಓಪನಿಂಗು ಇದಕ್ಕೆ ಬೇಕು. ಬ್ಯಾಂಕ್ಗಳಲ್ಲಿ ಯಾವುದೇ ಉಳಿತಾಯ, ಚಾಲ್ತಿ ಅಥವಾ ಸ್ಥಿರ ಠೇವಣಿ ಖಾತೆಗಳನ್ನು ತೆರೆಯಲು ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ. ಇದು ಪ್ಯಾನ್ ಕಾರ್ಡ್ ನಿಜವಾಗಿ ಇದು ಬೇಕೇ ಬೇಕು. ಆಮೇಲೆ ಲಿಂಕ್ ಮಾಡಲೇಬೇಕು. ಅದಕ್ಕೆ ಲಿಂಕ್ ಅದು ಮೊದಲೆಲ್ಲ ಬೇಕೇ ಬೇಕಿದ್ದಾಗ ಮೊದಲೇ ಮೇಯ್ನ್ ಡಾಕ್ಯುಮೆಂಟ್ಸ್ ಆಗಿ ಪ್ಯಾನ್ ಕಾರ್ಡ್ ಕೊಡಲೇಬೇಕಾಗುತ್ತೆ. ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡು ಬೇಕಾಗುತ್ತೆ. ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಒಟ್ಟಿಗೆ ಲಿಂಕ್ ಆಗಿರೋದು ಮಾತ್ರ ಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವುದು, ಅಂದರೆ ಕ್ರೆಡಿಟ್ ಕಾರ್ಡ್ಗಳು ನೀವು ಕೇಳಿದ್ರೆ, ನೀವು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಕ್ರೆಡಿಟ್ ಕಾರ್ಡ್ ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಮಾಡ್ತೀನಿ. ಕ್ರೆಡಿಟ್ ಅಂದರೆ ನೀವು ಒಂದು ಸಮ್ ಅಮೌಂಟ್ ಅಂತ ಇರುತ್ತೆ ನಿಮ್ಮ ಅಕೌಂಟಲ್ಲಿ, ಅದಕ್ಕಿಂತ ಜಾಸ್ತಿ ತಗೋಬೋದು ಕ್ರೆಡಿಟ್ ಕಾರ್ಡು. ಅಂದರೆ ನಿಮಗೆ ಡಿಸ್ಕೌಂಟ್ಸ್ಗಳು ಏನೇನೋ ಇರುತ್ತೆ, ಅದನ್ನು ವರ್ಷಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಅದಕ್ಕೆ ಇಂಟ್ರೆಸ್ಟ್ನ ನೀವೇ ಕಟ್ಟಬೇಕಾಗುತ್ತೆ. ಅದು ಕ್ರೆಡಿಟ್ ಕಾರ್ಡು. ಯಾರೂ ಜಾಸ್ತಿ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಲ್ಲ. ಕ್ರೆಡಿಟ್ ಕಾರ್ಡ್ಗಳು
ಬಿಸ್ನೆಸ್ ಮ್ಯಾನ್ಗಳು ಯೂಸ್ ಮಾಡ್ತಾರೆ. ಅವ್ರಿಗೆ ಮಾತ್ರ ನಮ್ಮ ಹತ್ರ ಇರೋವೆಲ್ಲ ಆಲ್ಮೋಸ್ಟ್ ಡೆಬಿಟ್ ಕಾರ್ಡ್ಗಳು, ಯಾರು ಕ್ರೆಡಿಟ್ ಕಾರ್ಡ್ ಅಂತ ಅಲ್ಲ. ಅದ್ರ ಮೇಲೆ ಮೆನ್ಷನ್ ಆಗಿರುತ್ತೆ, ನೋಡ್ಕೊಳ್ಳಿ ಒಂದ್ಸಲ. ಆಸ್ತಿ ವಹಿವಾಟು ನಿರ್ದಿಷ್ಟ ಮೌಲ್ಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ಯಾನ್ ಕಾರ್ಡ್ ಅಗತ್ಯವಿದೆ. ಅಂದರೆ ಆಸ್ತಿ ವಹಿವಾಟು ಅದಕ್ಕಿಂತ ಇಷ್ಟು ಮೌಲ್ಯ ಅಂತಂದರೆ 30,000 ಜಾಸ್ತಿ ಇರುತ್ತೆ, ಇಷ್ಟು ಲಕ್ಷ ಇಷ್ಟು ಇರುತ್ತೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಅದೆಷ್ಟು ಲಿಮಿಟ್ ಗೊತ್ತಿಲ್ಲ ನನಗೂ, ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ. ಹೆಚ್ಚಿನ ಮೌಲ್ಯದ ವಹಿವಾಟು ಅಂದರೆ 50,000ಕ್ಕಿಂತ ಹೆಚ್ಚಿನ ವಹಿವಾಟು ಪ್ಯಾನ್ ಕಾರ್ಡ್. ಒಂದು ಬ್ಯಾಂಕಲ್ಲಿ ಪ್ಯಾನ್ ಕಾರ್ಡ್ ಕೇಳ್ತಾರೆ, 50,000ಕ್ಕಿಂತ ಹೆಚ್ಚಿನ ಅಮೌಂಟ್ ಏನಾದ್ರು ಕಟ್ಟಬೇಕು ಅಂತಂದರೆ ಪ್ಯಾನ್ ಕಾರ್ಡು ಕೊಡಿ ಅಂತ, ಜೆರಾಕ್ಸ್ ಕೊಡಿ ಅಂತ ಕೇಳ್ತಾರೆ. ವಿದೇಶಿ ಪ್ರಯಾಣ, ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಸಂಬಂಧಿಸಿದ ಹಣಕಾಸು ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲು ಪ್ಯಾನ್ ಕಾರ್ಡ್ ಸಹಾಯವಾಗಿದೆ. ಅಂದರೆ ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಒಬ್ಬ ಮನುಷ್ಯನಿಗೆ ಒಂದೇ ಅಕೌಂಟ್ ನಂಬರು, ಅದು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದರಲ್ಲೇ ರೆಕಾರ್ಡ್ ಆಗುತ್ತೆ, ಅದು ಅಗತ್ಯವಾಗಿದೆ. ಅದರ ವ್ಯಾಪಕ ಪ್ರಾಮುಖ್ಯತೆಯನ್ನು ನೀಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ಯಾನ್ ಕಾರ್ಡ್ ಹೊಂದಿರುವುದು ಅತ್ಯಗತ್ಯ. ಈಗ ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಇತ್ತೀಚಿನ ನವೀಕರಣ ಅನ್ವೇಷಿಸೋಣ. ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಅವಶ್ಯಕತೆ. ಅಂದರೆ ನೀವು ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದು ನಿಜವಾಗ್ಲೂ ಅವಶ್ಯಕತೆ ಆಗಿದೆ. ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂಬುದು ಪ್ರಮುಖ ನವೀಕರಣದಲ್ಲಿ ಒಂದಾಗಿದೆ. ನಿಮ್ಮ ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಲು ವಿಫಲವಾದರೆ ನಿಮ್ಮ ಪ್ಯಾನ್ ಅನ್ನು ನಿಷ್ಕ್ರಿಯಗೊಳಿಸುವುದು ಸೇರಿದಂತೆ ತೀವ್ರ ಪರಿಣಾಮವನ್ನು ಕಾರಣವಾಗುವುದು. ಅಂದರೆ ನಿಮ್ಮ ಏನಾರು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಏನಾದ್ರು ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡು ನಿಂತೋಗುತ್ತೆ. ಪ್ಯಾನ್ ಕಾರ್ಡ್ ನಿಂತೋದ್ರೆ ನಿಮಗೆ ಗೊತ್ತಲ್ಲ, ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ನಡೆಯಲ್ಲ. ಅದೇ ಈಗ ಹೇಳಿದ್ನಲ್ಲ, ಫಸ್ಟು 50,000 ಲಿಮಿಟ್ ಇರಬೇಕು, ಅದಕ್ಕೆಲ್ಲ ಪ್ಯಾನ್ ಕಾರ್ಡ್ ಬೇಕು ಅಂತ. ಅದೇ ಥರ ಪ್ಯಾನ್ ಕಾರ್ಡ್ ಬರಲ್ಲ. ಆಧಾರ್ನೊಂದಿಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವುದರ ಪರಿಣಾಮಗಳು ಮಾಡದಿರುವ ಅಂದರೆ ಮಾಡ್ದಲೇ ಇದ್ದರೆ ನಿಮ್ಮ ಪ್ಯಾನ್ ಅಮಾನ್ಯವಾಗುತ್ತದೆ ಮತ್ತು ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಅಂದರೆ ಬಿಸ್ನೆಸ್ ಮ್ಯಾನ್ಗಳು, ನೀವು ಯಾರು ಕಟ್ತಾ ಇಲ್ಲ ಅನ್ಕೊಂಡು ನೀವು ಇಂಡೈರೆಕ್ಟ್ ಟ್ಯಾಕ್ಸ್ನ ಕಟ್ತಾ ಇರ್ತೀರ. ಅಂದರೆ ನೀವೇ ನಿಮ್ಮ ಕೈಯಿಂದ ಬೇರೆಯವರು ಈಗ ಯಾವುದೋ ಒಂದು ಪ್ರಾಡಕ್ಟ್ ಕೊಂಡ್ಕೊಂಡ್ರೆ ಆ ಪ್ರಾಡಕ್ಟ್ನ ಅವರು ನಮ್ಮ ಪರವಾಗಿ ಅವರೇ ಕಟ್ತಾ ಇರ್ತಾರೆ. ಅದರಲ್ಲಿ ನೋಡಿ ಟ್ಯಾಕ್ಸ್ ಇಷ್ಟು ಪರ್ಸೆಂಟ್ ಅಂತ ಬರೆದಿರ್ತಾರೆ ನಮ್ಮ ಪರವಾಗಿ. ಅವ್ರನ್ನ ಕಲೆಕ್ಟ್ ಆಗಿರ್ತಾರೆ, ನಾವು ಪೇ ಮಾಡ್ತಾ ಇರ್ತೀವಿ, ಕೊಡ್ತೀವಿ ಅಷ್ಟೇ ಅಂಗಡಿಗೆ, ಅವ್ರು ಕಟ್ತಾರೆ ನಮ್ಮ ಪರವಾಗಿ. ನಾವೆಲ್ಲ ಕಟ್ತಾ ಇರ್ತೀವಿ. ಪ್ರತಿಯೊಬ್ಬ ಮನುಷ್ಯನು ಇದುವರೆಗೂ ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತೆ. ನೀವು ಹೊಸ ಬ್ಯಾಂಕ್ ಖಾತೆಯನ್ನು, ಮ್ಯೂಚುವಲ್ ಫಂಡ್ ಖಾತೆಗಳನ್ನು ತೆರೆಯಲು ಅಥವಾ ಯಾವುದೇ ಮಹತ್ವದ ಹಣಕಾಸು ವಹಿವಾಟನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ಹಣಕಾಸು ವಹಿವಾಟು ಬರಲ್ಲ ಅಂತ. ನಿಮ್ಮ ಪ್ಯಾನ್ ನಿಷ್ಕ್ರಿಯಗೊಂಡರೆ TDS ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಮೂಲದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ, ದರದಲ್ಲಿ ದ್ವಿಗುಣಗೊಳಿಸಬಹುದು. ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಏನಾದ್ರು ನಿಷ್ಕ್ರಿಯಗೊಳಿಸಿದ್ರೆ ಅದು TDS ಜಾಸ್ತಿ ಆಗುತ್ತೆ. ಪ್ಯಾನನ್ನು ಇದು TDSಗೆ ಪ್ಯಾನ್ ಕಾರ್ಡು ಕಡ್ಡಾಯವಾಗಿರುತ್ತೆ. ಇದು 20% 10% ಈ ಥರ ಇದು ಪ್ಯಾನ್ ಕಾರ್ಡ್ ಇದ್ದರೆ ಇಷ್ಟು TDS ಡಿಡಕ್ಟ್ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ಆಗುತ್ತೆ, 20% ಆಗುತ್ತೆ. ಪ್ಯಾನನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ಹೇಗೆ, ಯಾವ ಥರ ಅಂತಂದರೆ, ನಿಮ್ಮ ಪ್ಯಾನ್ ಮತ್ತು ಆಧಾರನ್ನು ಆನ್ಲೈನ್ ಮೂಲಕ ಲಿಂಕ್ ಮಾಡಲು ಸರಳವಾದ ಒಂದು ಹಂತವಾಗಿದೆ. ಮಾರ್ಗದರ್ಶಿ ಇಲ್ಲಿದೆ. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ನಾನು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಲಿಂಕ್ ಆಧಾರ್ ಮೇಲೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸತಿ ಹೇಳ್ತೀನಿ, ನೀವು ಅದನ್ನು ಬೇಕು ಅಂತಂದರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದನ್ನ ಒಂದ್ಸಲ ವೀಡಿಯೋನ ನೋಡ್ಕೊಬನ್ನಿ. ಅಗತ್ಯವಿರೋ ಕ್ಷೇತ್ರದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎರಡೂ ಇರಬೇಕು. ನಮಗೆ OTPಗೆ ನಿಮ್ಮ ಫೋನ್ ನಂಬರ್ ಇರಬೇಕಾಗುತ್ತೆ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ OTP ಮೂಲಕ ಮಾಹಿತಿಯನ್ನು ಪರಿಶೀಲಿಸಿ ಅದನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್, ಒಮ್ಮೆ ಸಕ್ರಿಯವನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಪ್ಯಾನ್ ಮತ್ತು ಆಧಾರನ್ನು ಯಶಸ್ವಿಯಾಗಿ ಲಿಂಕ್ ಮಾಡಲಾಗುವುದು ಎಂಬ ದೃಢೀಕರಣವು ನೀವು ಸ್ವೀಕರಿಸುತ್ತೀರಿ. ಅಂದರೆ ನೀವು ಯಾರು ಪ್ಯಾನ್ ಕಾರ್ಡ್ನ ಲಿಂಕ್, ಅದು ದೊಡ್ಡ ಪ್ರೊಸೆಸ್ ಆಗಿರುತ್ತೆ. ಒಂದು ವಾರ, ಒಂದು 3-4 ದಿವಸ ದೊಡ್ಡ ಪ್ರೊಸೆಸ್ ಆಗಿರುತ್ತೆ. ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಒಂದು ದಿವಸ ಲಿಂಕ್ ಮಾಡಿಬಿಟ್ಟು ಲಿಂಕ್ ಆಗೈತೆ ಅನ್ನೋದಲ್ಲ, ಅದು ಲಿಂಕ್ ಆಗಿರುತ್ತೆ. ಲಿಂಕ್ ಆಗಿ ಅದನ್ನು ಇದು ಮಾಡಿ ಅದನ್ನ ಪರಿಶೀಲನೆ ಮಾಡಿ ಒಂದು 3 ದಿವಸ ಬೇಕಾಗುತ್ತೆ. ಪ್ರೊಸೆಸಿಂಗ್ ಟೈಮ್ ಅಂತ 3 ದಿವಸ ತಗೊಳುತ್ತೆ. ಅದು ಯಾವ ಥರ ಅಂತಲೂ ವಿಡಿಯೋ ಮಾಡಿದ್ದೀನಿ ಫುಲ್ಲು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ನಾನು ಎಂಡಲ್ಲಿ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ.
ಪ್ಯಾನ್ ಕಾರ್ಡ್ ಮತ್ತು ನಿಯಮಗಳಿಗೆ ಇತ್ತೀಚಿನ ಬದಲಾವಣೆಗಳೇನೇನಂತಂದರೆ ಈ ಪಾನ್ ಕಾರ್ಡನ್ನು ಪರಿಚಯ ಅಂದರೆ ಈ ಪಾನ್ ಕಾರ್ಡ್ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು. ನಿಮಗೆ ಇನ್ನು ಮುಂದೆ ಭೌತಿಕ ಪ್ಯಾನ್ ಕಾರ್ಡ್ ಅಗತ್ಯವಿಲ್ಲ. ಈ ಪಾನ್ ಕಾರ್ಡ್ ಈಗ ಮಾನ್ಯವಾದ ಪರ್ಯಾಯವಾಗಿದೆ. ಅಂದರೆ ಇದನ್ನು ನೀವು 50 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದು ಮತ್ತು ಬಳಕೆಯ ಸುಲಭವಾಗುವಂತೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬಹುದು. ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಇಮೇಲಿಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ಸ್ಪೇಸ್ ಕೊಡ್ದಲ್ಲೇ ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು. ಆ ಥರ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಅದನ್ನೇ ಕೊಟ್ಟರೆ ಆಗುತ್ತೆ. ಹೆಚ್ಚಿನ ಅರ್ಜಿ ಶುಲ್ಕ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಥವಾ ನವೀಕರಿಸುವ ಶುಲ್ಕವನ್ನು ಹೆಚ್ಚಿಸಲು ಭಾರತೀಯ ನಾಗರಿಕ GST ಸೇರಿದಂತೆ ಹೊಸ ಶುಲ್ಕ 91 ವಿದೇಶಿ ಪ್ರಜೆಗಳಿಗೆ ಶುಲ್ಕವನ್ನು ಬದಲಾಗಬಹುದು. ಅಂದರೆ ವಿದೇಶಿ ಪ್ರಜೆಗಳು ಪ್ಯಾನ್ ಅಗತ್ಯತೆ ಅಂದರೆ ಬೇರೆ ದೇಶೀಯರು ಪ್ಯಾನ್ ಅಗತ್ಯತೆ. ಭಾರತದಲ್ಲಿ ನೆಲೆಸಿರುವ ವಿದೇಶಿ ಪ್ರಜೆಗಳು ಈಗ ದೊಳಗಿನ ಹಣಕಾಸು ಚಟುವಟಿಕೆಗಳನ್ನು ಪ್ಯಾನ್ ಕಾರ್ಡ್ ಹೊಂದಿರಬೇಕು. ಅವರು ಪ್ಯಾನ್ ಕಾರ್ಡ್ ಇರಲೇಬೇಕು, ಅವ್ರಿಗೂ ಪ್ಯಾನ್ ಕಾರ್ಡ್ ಇದು ಅಪ್ಲೈ ಮಾಡಿರ್ತಾರೆ. ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅರ್ಜಿದಾರರು ಈಗ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ತಮ್ಮ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ಆನ್ಲೈನಲ್ಲಿ ಸಲ್ಲಿಸಬಹುದು. ಅಂದರೆ ಆನ್ಲೈನಲ್ಲೇ ಎಲ್ಲ ಅರ್ಜಿ ಸಲ್ಲಿಸಬೇಕಾಗುತ್ತೆ ಪ್ಯಾನ್ ಕಾರ್ಡ್ಗೆ. ಇಲ್ಲಿ ನಿಮ್ಮ ಸಂಘಗಳಿರ್ತವೆ, ಸಂಘಗಳ ಮುಖಾಂತರ ಧರ್ಮಸ್ಥಳ ಸಂಘ ಅಂತ ಇರುತ್ತೆ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಅಲ್ಲಿ ನಮ್ಮೂರ ಕಡೆ ಅಲ್ಲಿ ಮಾಡಿಕೊಡ್ತಾರೆ. ಇನ್ನು 150 200 ಎಷ್ಟೋ ಇಸ್ಕೊಂತಾರೆ ಅಷ್ಟೇ. ಸೈಬರ್ಗಳಿಗೆ ಹೋದ್ರೂ ಮಾಡಿಕೊಡ್ತಾರೆ. ಗ್ರಾಮ್ 1 ಸೈಬರು ಇದರಲ್ಲಿ ಎಲ್ಲರೂ ಹೋದ್ರು ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಪಾನ್ ಕಾರ್ಡ್ ಹೊಸ್ದಾಗಿ ಮಾಡಿಸ್ಕೊತಿರೋರಿಗೆ ಭಯ ಇರುತ್ತೆ, ಅಯ್ಯೋ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ. ಇಲ್ಲ, ಇವರು ಪಾನ್ ಕಾರ್ಡು 1999 1919 ಇರುತ್ತಲ್ಲ, ಅವ್ರಿಗೆ ಮಾತ್ರ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ. ಇನ್ನು ಮಿಕ್ಕಿದವ್ರಿಗೆಲ್ಲ ಲಿಂಕ್ ಆಗಿರುತ್ತೆ. ಪಾಪ ತಾಕದಿರ ಮೇಲೆ ಎಲ್ಲ ಇದು ಮಾಡಿದ್ದಾರೆ. ಪ್ಯಾನ್ ಕಾರ್ಡ್ ನವೀಕರಣ. ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಯಾವುದೇ ತಪ್ಪು ಮಾಹಿತಿಯನ್ನು ಹೊಂದಿದ್ದರೆ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ಆದಾಯ ತೆರಿಗೆ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ವಿವರಗಳನ್ನು ಸರಿಪಡಿಸುವ ಮೂಲಕ ನೀವು ಅದನ್ನು ಆನ್ಲೈನ್ನಲ್ಲಿ ಅಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಸೇಮ್ ಇರಬೇಕು, ಹೆಸರು ಡೇಟ್ ಆಫ್ ಬರ್ತು ಎರಡು ಸೇಮ್ ಇರಬೇಕು. ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ. ಅದೇನಾರ ತಪ್ಪಿದ್ರೆ ಹೋಗ್ಬಿಟ್ಟು ಒಂದ್ಸಲ ಸೈಬರಲ್ಲಿ ಹೋಗ್ಬಿಟ್ಟು ಒಂದ್ಸಲ ಏನು ದಾಖಲೆ ಕೊಡಬೇಕು ಅದನ್ನು ಹೋಗ್ಬಿಟ್ಟು ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತು ಕರೆಕ್ಟಾಗಿರಬೇಕು, ಇನ್ಸಿಲು ಹಿಂದೆ ಮುಂದೆ ಆಗಿರಬಾರ್ದು, ಎಲ್ಲ ಕರೆಕ್ಟಾಗಿರಬೇಕು. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೆಸರು ಪ್ರತಿಯೊಂದು ಇನ್ಸಿಲ್ ಇಂಗ್ಲೀಷಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾನ್ ಕಾರ್ಡ್ಗೆ ಅಗತ್ಯ ದಾಖಲೆಗಳು ಯಾವುವು ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನವೀಕರಿಸಲು ಈ ಕೆಳಗಿನ ದಾಖಲೆಗಳ ಅಗತ್ಯವಿದೆ. ಗುರುತಿನ ಪುರಾವೆ, ಆಧಾರ್ ಕಾರ್ಡು, ವೋಟರ್ ID, ಪಾಸ್ಪೋರ್ಟ್ ಫೋಟೋ ಇತ್ಯಾದಿ. ಆಮೇಲೆ ವಿಳಾಸ ಪುರಾವೆ, ಆಧಾರ್ ಕಾರ್ಡು, ಯುಟಿಲಿಟಿ ಬಿಲ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ಯಾದಿ. ಯುಟಿಲಿಟಿ ಬಿಲ್ಲು ಏನೇನು ಗೊತ್ತಿಲ್ಲ. ಜನ್ಮ ದಿನಾಂಕದ ಪುರಾವೆ, ಆಧಾರ್ ಕಾರ್ಡ್, ಜನ್ಮ ದಿನಾಂಕ, ಜನ್ಮ ಪ್ರಮಾಣ ಪತ್ರ ಇತ್ಯಾದಿ. ಇತ್ತೀಚಿನ ಫೋಟೋ. ಈಗ ಏನು ಸಹಿ ಇಷ್ಟು ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋದ ಪ್ರಮುಖ ವಿಷಯಗಳು ಅಂತಂದರೆ ಜೀವಮಾನದ ಮಾನ್ಯತೆ. ಒಮ್ಮೆ ನೀಡಿದರೆ ಪ್ಯಾನ್ ಕಾರ್ಡ್ಗೆ ಜೀವಿತಾವಧಿಯವರೆಗೆ ಮಾನ್ಯವಾಗಿರುತ್ತದೆ. ಅಂದರೆ ಪಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಂದರೆ ನೀವು ಲೈಫ್ ಟೈಮ್ ಇರುತ್ತದೋ. ಈ ಥರ ಗುರುತಿನ ಅಗತ್ಯ ದಾಖಲೆಗಳು ನವೀಕರಣದ ಅಗತ್ಯವಿಲ್ಲ. ಕಳೆದು ಹೋದ ಪ್ಯಾನ್ ಕಾರ್ಡನ್ನು ನಿಮ್ಮ ಪ್ಯಾನ್ ಕಾರ್ಡನ್ನು ಕಳೆದುಕೊಂಡರೆ ನೀವು ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನಲ್ಲಿ ನಕಲಿ ಒಂದಕ್ಕೆ ಅರ್ಜಿ ಸಲ್ಲಿಸಬಹುದು. ನೀವು ಏನೇ ಇದ್ರೂ ಜೆರಾಕ್ಸ್ ಒಂದು ಇಟ್ಕೊಂಡೇ ಇರಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ನ ಇಟ್ಕೊಂಡ್ರೆ ಒಳ್ಳೆಯದು. ಅದು ಕಳೆದೋದ್ರೂ ನಕಲಿಗೆ ಸಿಗುತ್ತೆ. ಪ್ಯಾನ್ ಕಾರ್ಡ್ ಸ್ಥಿತಿಯನ್ನು ಪರಿಶೀಲಿಸಲಾಗುತ್ತದೆ. ನಿಮ್ಮ ಪ್ಯಾನ್ ಕಾರ್ಡನ್ನು ಅಪ್ಲಿಕೇಶನ್ ಸ್ಥಿತಿಯನ್ನು ನೀವು ಯಾವುದೇ ಸಮಯದಲ್ಲಿ ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ಬಹು ಪ್ಯಾನ್ ಕಾರ್ಡನ್ನು ಹಿಂದಿಟ್ಟುಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಒಬ್ಬ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಕೇವಲ ಒಂದು ಪ್ಯಾನ್ ಕಾರ್ಡ್ ಹೊಂದಲು ಅನುಮತಿಸಲಾಗಿದೆ. ಹಲವು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದರೆ ಕೆಲವರು ಕಮೆಂಟ್ ಮಾಡಿದರೆ ನಂದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಹೊಸ್ದಾಗಿ ಅಪ್ಲೈ ಮಾಡ್ಬೋದಾ ಅಂತ. ಇಲ್ಲ, ಒಬ್ರಿಗೆ ಒಂದೇ ಪ್ಯಾನ್ ಕಾರ್ಡು ಅಂತ ಇದು ಕಾನೂನಿದೆ. ಪ್ಯಾನ್ ಕಾರ್ಡ್ನ ಪ್ರಯೋಜನ ಏನೇನಂತಂದರೆ ಆದಾಯ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸುತ್ತದೆ. ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ರಿಟರ್ನ್ಸು ಸಲ್ಲಿಸುವ ಪ್ರಕ್ರಿಯೆ. ಅದನ್ನು ಆಪೋಸಿಟ್ ಅಷ್ಟೇ.
ನಾನು ಅದು ಏನೇನಾಗಿರುತ್ತೆ ಅದು ಬ್ಯಾಂಕ್ ಖಾತೆಗಳು, ಸಾಲಗಳು ತೆರೆಯುವಿಕೆ, ಅದನ್ನು ಫಾಸ್ಟಾಗಿ ಹೋಗಿರ್ತೀನಿ. ತೆರೆಯುವಿಕೆಯನ್ನು ಸಕ್ರಿಯಗೊಳಿಸಲಾಗುತ್ತದೆ. ಖಾತೆಗಳ ತೆರೆಯಲು ಮತ್ತು ಸಾಲಗಳನ್ನು ಅರ್ಜಿ ಸಲ್ಲಿಸಲು ಪ್ಯಾನ್ ಕಾರ್ಡ್ ಅಗತ್ಯವಿದೆ. ಹೆಚ್ಚಿನ ಮೌಲ್ಯದ ವಹಿವಾಟುಗಳನ್ನು ಪಾರದರ್ಶಕವಾಗಿ ಹೊಣೆಗಾರಿಕೆಯನ್ನು ಖರ್ಚಿತ 50,000ಕ್ಕಿಂತ ಹೆಚ್ಚು ವಹಿವಾಟು ಅಗತ್ಯ, ಅದು 50,000ಕ್ಕಿಂತ ಜಾಸ್ತಿ ಇರೋದು. ಮಾನ್ಯ ID ಪುರಾವೆಗಳನ್ನು ನಿರ್ವಹಿಸಲಾಗುತ್ತದೆ. ಪಾನ್ ಕಾರ್ಡನ್ನು ಗುರುತಿನ ಮಾನ್ಯ ಪುರಾವೆಯಾಗಿಯೂ ಬಳಸಬಹುದು. ತೆರಿಗೆ ವಂಚನೆಯನ್ನು ತಡೆಯಬಹುದು. ನೋಡಿ, ಅದನ್ನು ಇದು ಮಾಡ್ಬೋದು. ಹಣಕಾಸಿನ ವಹಿವಾಟುಗಳೊಂದಿಗೆ ಪ್ಯಾನನ್ನು ಲಿಂಕ್ ಮಾಡುವ ಮೂಲಕ ಸರ್ಕಾರವು ತೆರಿಗೆ ವಂಚನೆ ಟ್ರ್ಯಾಕ್ ಮಾಡಬಹುದು ಮತ್ತು ತಡೆಯಬಹುದು. ಪ್ಯಾನ್ ಕಾರ್ಡ್ಗೆ ಕೇವಲ ತೆರಿಗೆ ಸಂಬಂಧಿಸಿದ ದಾಖಲೆಗೆ ಹೆಚ್ಚಾಗಿರುತ್ತದೆ. ಇದು ಭಾರತದಲ್ಲಿ ವಿವಿಧ ಹಣಕಾಸು ಮತ್ತು ಕಾನೂನು ವಹಿವಾಟುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸರ್ಕಾರವು ಆಧಾರ್ನೊಂದಿಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವುದು ಕಡ್ಡಾಯಗೊಳಿಸುವುದರೊಂದಿಗೆ ಎಲ್ಲ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಈ ಅಪ್ಡೇಟ್ ಕಾರ್ಡ್ ನಿರ್ಣಯವಾಗುತ್ತದೆ. ಆಮೇಲೆ ಇತ್ತೀಚಿನ ಫೋಟೋವನ್ನು ಹಾಕ್ಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಳೆಯ ಫೋಟೋ ಹಾಕ್ಬಿಟ್ಟು ಕೊಟ್ಬಿಟ್ಟು ಯಾವುದೋ ಕೊಡಬೇಡಿ. ಇತ್ತೀಚಿನ ಫೋಟೋ ಭಾವಚಿತ್ರನ ಹಾಕ್ಕೊಂಡು ಇದು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹೆಚ್ಚುವರಿಯಾಗಿ ಈ ಪ್ಯಾನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆ ಸ್ಥಿರವಾಗಬಹುದು. ಇತ್ತೀಚಿನ ಬದಲಾವಣೆಗಳು ಪ್ಯಾನ್ ನಿರ್ವಹಣೆ ಹೆಚ್ಚು ಬಳಕೆದಾರರು ಸ್ನೇಹಿಯನ್ನಾಗಿ ಮಾಡುವ ಹಂತಗಳಾಗಿವೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.